ಲಕ್ಷ್ಮಿ ಹಬ್ಬ ಮುಗಿದ್ಮೇಲೆ ನಾನು ಲಕ್ಷ್ಮಿ ಥರ ರೆಡಿ ಆಗ್ತಾ ಇದ್ದೀನಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಮಿನಿ ವ್ಲಾಗ್. ನಾನಿವತ್ತು ಇದು ತುಂಬ ಹಳೆ ವಿಡಿಯೋ, ಅಂದರೆ ಲಕ್ಷ್ಮೀ ಪೂಜೆ ಆದಮೇಲೆ ಇದನ್ನೆಲ್ಲ ತೆಗೆದಿದ್ದ ವಿಡಿಯೋ. ಇದನ್ನು ನನಗೆ ಏನು ಆ್ಯಡ್ ಮಾಡಬೇಕು ಅಂತ ಅನ್ನಿಸ್ತು, ಒಂದು ಮಿನಿ ವ್ಲಾಗ್ ಮಾಡಬೇಕು ಅಂತ ಅನ್ನಿಸ್ತು. ಯಾಕಪ್ಪ ಅಂತಂದರೆ ಇದನ್ನೆಲ್ಲ ಲಕ್ಷ್ಮೀ ಪೂಜೆ ಎಲ್ಲ ಮುಗಿದ ಮೇಲೆ ಏನು ಲಕ್ಷ್ಮಿಯಿಂದ ತೆಗೆದಿದ್ದು ಒಡವೆಗಳಾಗಲಿ, ಸೀರೆ ಉಡಿಸಿರ್ತೀವಲ್ಲ ಅದಾಗಲಿ, ಅದೆಲ್ಲದನ್ನು ನಮ್ಮ ಮೈ ಮೇಲೆ ಒಂದ್ಸಲ ಈ ಥರ ಹಾಕ್ಕೊಂಡ್ಬಿಟ್ಟು ಆಮೇಲೆ ಎತ್ತಿಡಬೇಕಂತೆ. ಏನಕ್ಕೆ ಅಂತ ನಂಗೆ ರೀಸನ್ ಗೊತ್ತಿಲ್ಲ, ಬಟ್ ನನಗೆ ಮುಂಚೆ ಎಲ್ಲ ನಾನು ಕೂಡ ಇದೆಲ್ಲ ಏನು ಮಾಡ್ತಿರ್ಲಿಲ್ಲ. ಒಂದು 3 ಇಯರ್ಸಿಂದ ಈ ಕಡೆ ನಾನು ಇದನ್ನು ಮಾಡ್ತಾ ಇರೋದು. ಅಂದರೆ ಇದು ಇದರಿಂದನೇ ಆಗಿದೆ ಅಂತ ನಾನು ಹೇಳ್ತಾ ಇಲ್ಲ. ಏನಾಗಿದೆ ಅಂತ ಅಂದರೆ ಸ್ವಲ್ಪ ಮುಂಚೆ ಎಲ್ಲ ಲಕ್ಷ್ಮೀ ಪೂಜೆ ಮಾಡಿದ್ರೆ ನಾರ್ಮಲಾಗಿ ಹೆಂಗಿರ್ಬೇಕು ಹಂಗೆ ಇರ್ತಿದ್ವಿ. ಬಟ್ ಇವಾಗೆಲ್ಲ ಈಗ ಒಂದು 3 ಇಯರ್ಸಿಂದ ಈ ಕಡೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಇದ್ದೀವಿ ಅಂತ ಅನಿಸುತ್ತೆ. ಫಸ್ಟ್ ಹೇಳ್ದಂಗೆ ನಾನು ಇದರಿಂದನೇ ಆಗಿದೆ ಅಂತ ನನಗೂ ಗೊತ್ತಿಲ್ಲ, ಬಟ್ ಯಾರೋ ಒಬ್ಬರು ಇದೇ ಥರ ವಿಡಿಯೋ ಮಾಡಿದ್ರು, ಅದನ್ನು ನೋಡಿಬಿಟ್ಟು ನಾನು ಕೂಡ ಮಾಡ್ತಾ ಇರೋದು. ಹಂಗಾಗಿ ಇದರಿಂದನೇ ಇರ್ಬೋದೇನೋ ಅನ್ನೋ ಥರ ನಾನು ಅಂದ್ಕೊಂಡಿದ್ದೀನಿ ಅಷ್ಟೇ. ಅದನ್ನು ಬಿಟ್ಟರೆ ಏನಿಲ್ಲ. ಪೂಜೆ ಎಲ್ಲ ನಾರ್ಮಲಾಗಿ ಫಸ್ಟಿಂದನೂ ಯಾವ ರೀತಿಯಾಗಿ ಮಾಡ್ಕೊಂಬಂದಿದ್ದೀನಿ ಅದೇ ಥರನೇ ಇವಾಗಲೂ ಮಾಡ್ತಾ ಇರೋದು. ಬಟ್ ಏನು ಚೇಂಜಸ್ ಆಗಿದೆ ಅಥವಾ ನಮ್ಮ ಒಂದು ಹಣೆಬರಹ ಚೇಂಜ್ ಆಗಿದೆಯೋ ಗೊತ್ತಿಲ್ಲ 3 ಇಯರ್ಸಿಂದ. ಒಟ್ಟಾರೆ ನಾನು ಹೇಳ್ತಾ ಇರೋದು ಏನಪ್ಪ ಅಂತಂದರೆ ಈ ಥರ ಮಾಡಿದ್ರೆ ಏನು ಬೆನಿಫಿಟ್ ಅಂತ ಗೊತ್ತಿಲ್ಲ. ನಾನಂತೂ 3 ಇಯರ್ಸಿಂದ ಈ ಕಡೆ ಈ ಥರನೇ ಮಾಡ್ತಾ ಇದ್ದೀನಿ. ನಿಮಗೇನಾದರೂ ಅದು ಕಾರಣ ಗೊತ್ತು, ಇದನ್ನು ಮಾಡಲೇಬೇಕು, ಯಾಕೆ ಮಾಡಬೇಕು ಅನ್ನೋದೇನಾದರೂ ಡೀಟೇಲಾಗಿ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಅದನ್ನು ನಾನು ನೆಕ್ಸ್ಟ್ ಯಾವುದಾದ್ರೂ ವೀಡಿಯೋದಲ್ಲಿ ಹೇಳ್ತೀನಿ, ಆಗ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಇದೇ ಕಾರಣಕ್ಕೆ ಅಂತ ಗೊತ್ತಾದರೆ ನೆಕ್ಸ್ಟ್ ಯಾರು ಮಾಡ್ತಾ ಇಲ್ಲಲ್ಲ ಅವರು ಮಾಡ್ಬೋದು ಅಂತ ಹೇಳಿ ಅಷ್ಟೇ. ಇದಿಷ್ಟನ್ನು ಎಲ್ಲ ತೆಗೆದ ಮೇಲೆ ನಾನು ಕೂಡ ಸೀರೆ ಎಲ್ಲನೂ ಉಟ್ಕೊಂಡು ಒಡವೆ ಎಲ್ಲನೂ ಹಾಕ್ಕೊಂಡು ಬಳೆ ಎಲ್ಲದನ್ನು ಪ್ರತಿಯೊಂದನ್ನು ದೇವರಿಗೆ ಹಾಕಿರೋದು ಎಲ್ಲದನ್ನು ಕೂಡ ತೆಗೆದ್ಬಿಟ್ಟು ನಾವು ಒಂದ್ಸಲ ಹಾಕ್ಕೊಂಡು ಆನಂತರ ಮರ್ಚಿ ಎತ್ತಿಡಬೇಕು ಅಂತ. ಯಾಕಂದರೆ ಈಗ ಗೋಲ್ಡ್ ಎಲ್ಲ ಹಾಕಿರೋರು ದೇವರಿಗೆ ಗೋಲ್ಡ್ ಏನಾದರೂ ಹಾಕಿದರೆ ಅದನ್ನು ನಮ್ಮ ಮೈ ಮೇಲೆ ಹಾಕಿ ಎತ್ತಿಟ್ಕೊಳ್ಳೋದ್ರಿಂದ ಏನೋ ಅಡ ಇಡೋವಂಥ ಪರಿಸ್ಥಿತಿ ಈ ಥರದ್ದೇನು ಬರಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದಕ್ಕೆ ಇದನ್ನು ಕಂಪಲ್ಸರಿಯಾಗಿ ನಾನು ಮಾಡ್ತಾ ಇದ್ದೆ. ಅದಕ್ಕೆ ನಾನು ನಿಮ್ಮ ಹತ್ರ ಒಂದು ಒಪಿನಿಯನ್ನ ಕೇಳ್ತಾ ಇದ್ದೀನಿ, ಯಾವ ರೀತಿಯಾಗಿ ಮಾಡಬೇಕು, ಏನು ಎತ್ತಾ ಇದು ನಾನು ಮಾಡ್ತೀರಾ ಸರಿನಾ ಇಲ್ವಾ ಅಂತೇಳಿ. ಯಾರಿಗಾದರೂ ಫುಲ್ ಡೀಟೇಲ್ ಗೊತ್ತಿದ್ದರೆ ಹೇಳಿ. ಯಾಕಂದರೆ ಗೊತ್ತಿಲ್ಲದೆ ಇದ್ರೂ ಈಗ ವೀವ್ಸ್ಗೋಸ್ಕರ ಬೇರೆ ಏನೇನೋ ಹೇಳ್ತಾ ಇರ್ತಾರೆ. ಮಾಡದೇ ಇರೋ ಅಂಥದ್ದನ್ನೆಲ್ಲ ಇವಾಗ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅವ್ರು ಮಾಡ್ತಾಯಿದ್ದಾರೆ ಹಂಗೆ ಮಾಡಬೇಕಂತೆ, ಇವ್ರು ಮಾಡ್ತಿದ್ದಾರೆ ಹಂಗೆ ಮಾಡಬೇಕಂತೆ ಅಂತ. ಅದಕ್ಕೆ ನನಗೆ ಡೌಟ್ ಇದೆ. ಏನಾದರೂ ಬೆನಿಫಿಟ್ ಅಂತ ಅನಿಸಿದ್ರೆ ಅಥವಾ ಪಕ್ಕ ಇದೇನೆ ಅಂತ ಏನಾದರೂ ನಿಮಗೆ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ನಮ್ಮಂಥವ್ರಿಗೆ ಹೆಲ್ಪ್ ಆಗುತ್ತೆ. ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.